ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಹಾಗೂ ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕನ್ನು ಬೆಸುಗೆ ಮಾಡುವಲ್ಲಿ ಮಹತ್ತರ ಯೋಜನೆಯಾಗಿರುವ ರಬಕವಿ-ಬನಹಟ್ಟಿ ಜಾಗವೆಲ್ನ ಹತ್ತಿರ ಕೃಷ್ಣಾ ನದಿಗೆ ಅಡ್ಡಲವಾಗಿ ನಿರ್ಮಿಸಲಾಗುತ್ತಿರುವ ಮಹರ್ಷಿ ವಾಡಿಗೆ ಸೇತುವೆ ಕಾಮಗಾರಿ ಪ್ರಾರಂಭವಾಗಿ ಬರೋಬ್ಬರಿ 7 ವರ್ಷಗಳೇ ಗತಿಸಿವೆ. ಇದರ ಮಧ್ಯ 3-4 ಬಾರಿ ಕಾಮಗಾರಿ ಸ್ಥಗಿತಗೊಂಡು ಇದೀಗ ಬೇಸಿಗೆ ಬಂದಾಗ ಮಾತ್ರ 1-2 ತಿಂಗಳು ಕೆಲಸ ಪ್ರಾರಂಭಿಸುತ್ತಾರೆ. ನಂತರ ಅದನ್ನ ಮುಚ್ಚೋದು ಇದೇನು ಸಾಮಾನ್ಯದ ಸಂಗತಿಯಾದಂತಾಗಿದೆ. ಆದರೆ 2018ರಲ್ಲಿ ಅಂದಿನ ಸಚಿವೆ ಉಮಾಶ್ರೀ ಅವರು 30 ಕೋಟಿ ರೂಪಾಯಿಗಳಷ್ಟು ಟೆಂಡರ್ ಕಾಮಗಾರಿಯ ಮೂಲಕ ನಾಗಾರ್ಜುನ ಕಂಪನಿಗೆ ಈ ಟೆಂಡರ್ ಒಂದನ್ನು ನೀಡಿದ್ರು. ಇದಕ್ಕೆ ಪೂರಕವಾಗಿ 2021ರಲ್ಲಿ ಕಾಮಗಾರಿಗೆ ಮತ್ತಷ್ಟು ಉತ್ತೇಜನ ನೀಡುವ ಸಲುವಾಗಿ ಹಾಲಿ ಶಾಸಕ ಸಿದ್ದು ಅವರು ಸೇತುವೆ ವಿಸ್ತರಣೆ ಹೆಚ್ಚಿಸಲು ಟೆಂಡರ್ ಕಾಮಗಾರಿಯನ್ನ 40 ಕೋಟಿ ರೂಪಾಯಿಗಳವರೆಗೆ ಹೆಚ್ಚಿಸುವ ಮೂಲಕ ಕಾಮಗಾರಿ ಮತ್ತಷ್ಟು ವೇಗ ಹಾಗೂ ವಿಸ್ತರಣೆಯಾಗಲೆಂದು ಸರ್ಕಾರದಿಂದ ಅನುಮೋದನೆಯನ್ನ ಮಾಡಿಸಿದ್ರು. ಆದರೆ ನಾಗಾರ್ಜುನ ಕಂಪನಿ ತಾನು ನೇರವಾಗಿ ಕೆಲಸ ಮಾಡದೆ ಸಹ ಗುತ್ತಿಗೆ ಕಂಪನಿಯಾದ ತೇಜಸ್ ಕಂಪನಿಗೆ ಕೆಲಸ ಮಾಡಲು ಅನುಮತಿಯನ್ನ ಕೊಟ್ಟಿತ್ತು. ಕೆಲಸ ಪಡೆದ ಸಹ ಗುತ್ತಿಗೆ ಕಂಪನಿ 4 ವರ್ಷಗಳ ಕಾಲ ಕೆಲಸ ಮಾಡಿ ತಮ್ಮ ಸಾಮಾನುಗಳನ್ನ ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿ ಹೋಯಿತು. ತದನಂತರ ಕಾಮಗಾರಿ ಸ್ಥಗಿತಗೊಂಡಿರುವ ಸಹ ನಾಗಾರ್ಜುನ ಕಂಪನಿ ತಾನೇ ಕೆಲಸ ಮಾಡದೆ ಮತ್ತೊಂದು ಸಹ ಕಂಪನಿಯೊಂದರ ಜೊತೆಗೆ ಕೆಲಸವನ್ನ ಕೊಟ್ಟಿತ್ತು. ಆದರೆ ಈ ಕಂಪನಿಯು ಸಹ ಯಾವುದೇ ಮಷಿನರಿಗಳನ್ನ ಜಾಸ್ತಿ ತರದೆ ಕೇವಲ ತೋರಿಕೆಗಷ್ಟೇ ಕೆಲಸ ಮಾಡಿ ತುಂಬಾ ವಿಳಂಬವನ್ನ ಕೂಡ ಮಾಡಿತ್ತು. ಆಗಲೂ ಸಹ ಯಾವುದೇ ಸರ್ಕಾರ ಕಣ್ಣು ತೆರೆದು ನೋಡದೆ ಕಾಮಗಾರಿಯನ್ನ ಪೂರ್ಣಗೊಳಿಸಲಿಲ್ಲ. ಇನ್ನು ಸಹ ಗುತ್ತಿಗೆಯನ್ನ ಪಡೆದಿರುವ ಕಂಪನಿಯು ಕಾಮಗಾರಿಯನ್ನ ತೀವ್ರ ನಿರ್ಲಕ್ಷ್ಯದಿಂದ ನಡೆಸುತ್ತಿದ್ದು ಕೆಲವು ವರ್ಷಗಳಿಂದ 2 ತಿಂಗಳಷ್ಟೇ ಕಾರ್ಯವನ್ನ ಪ್ರಾರಂಭಿಸುತ್ತದೆ ಮತ್ತೆ ಅದನ್ನ ನಿಲ್ಲಿಸಿ ಬಿಡುತ್ತದೆ. ಅಷ್ಟೇ ಅಲ್ಲದೆ ವರ್ಷ ಪೂರ್ತಿ ಇದೇ ತರಹ ಕೆಲಸ ಮಾಡಿಸಿ ಇದೀಗ 6 ವರ್ಷಗಳೇ ಗತಿಸಿ ಹೋಗಿವೆ. ಆದರೆ ಇವತ್ತಿಗೆ ಕೆಲಸ ಕೇವಲ ಅರ್ಧದಷ್ಟು ಕೂಡ ಪೂರ್ಣವಾಗಿಲ್ಲ. ಇದರಿಂದ ಬೇಸತ್ತ ರಬಕವಿ-ಬನಹಟ್ಟಿ ತಾಲೂಕಿನ ಜನತೆ ಹೋರಾಟಕ್ಕಿಳಿಯಬೇಕಾದ ಅನಿವಾರ್ಯತೆ ಇದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾದ್ ನೋಡಬೇಕಿದೆ. ಈಗಾದರೂ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳುತ್ತಾ ಅಥವಾ ಇಲ್ವಾ? ಸರ್ಕಾರ ಈ ಒಂದು ಕಾಮಗಾರಿಯನ್ನ ಪೂರ್ಣಗೊಳಿಸುವಲ್ಲಿ ಮಹತ್ತರ ಕಾರ್ಯವನ್ನ ಕೈಗೊಳ್ಳುತ್ತಾ ಇಲ್ಲವಾ ಎಂಬುದನ್ನ